ಕೊಡುಗೆಗಳಲ್ಲಿ ಈ ನಮ್ಮ ಮಾಲಿನ್ಯ ಇಲಾಖೆ ಕೂಡ ಸ್ಥಾಪನೆ ಮಾಡಿದ್ರು. ಅದ ಉದ್ಘಾಟನೆ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಈಶ್ವರ್ ಖಂಡ್ರೆ ಸಾಹೇಬ್ರೆ, ದಿನೇಶ್ ಗುಂಡೂರಾವ್ರೆ, ಮಾಜಿ ಉಪಮುಖ್ಯಮಂತ್ರಿಗಳಂತ ಅಶ್ವಥ್ ನಾರಾಯಣರವರೇ, ಮತ್ತೆಲ್ಲ ಭಾಳ ಜನ ಎಲ್ಲ ಶಾಸಕರಿದ್ದಾರೆ. ನಮ್ಮ ಶ್ರೀರಂಗಪಟ್ಟಣ ಶಾಸಕರು ದಿನೇಶು ಮತ್ತು ಮಾಜಿ ಮಂತ್ರಿಗಳು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಅಧ್ಯಕ್ಷರಾದಂಥ ನರೇಂದ್ರ ಸ್ವಾಮಿ ಅವರ ಮುಖಂಡತ್ವದಲ್ಲಿ ಭಾಳ ಜೋರ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಭಾಳ ಜನ ಹೊರಗಡೆನೂ ಭಾಳ ಜನ ಇದ್ದಾರೆ. ನಮ್ಮ ಸುರೇಶ್ ಇದ್ದಾರೆ, ಬೈರತಿ ಸುರೇಶ್ ಇದ್ದಾರೆ, ನಜೀರ್ ಇದ್ದಾರೆ, ಪೊನ್ನಣ್ಣವರಿದ್ದಾರೆ ಮತ್ತು ಸುಧಾಮ್ ದಾಸ್ ಇದ್ದಾರೆ. ಇನ್ನು ಭಾಳ ಜನ ಎಲ್ಲ ಮುಖಂಡಗಳೆಲ್ಲ ಇದ್ದಾರೆ, ಅಧಿಕಾರಿಗಳಿದ್ದಾರೆ. ತಾವೆಲ್ಲ ಭಾಳ ಶಾಂತಿಯಿಂದ ಕೂತಿದ್ದೀರಿ. ಮುಖ್ಯಮಂತ್ರಿ ಭಾಷಣ ಮಾಡಾದ್ಮೇಲೆ ನಾನು ಭಾಷಣ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮ್ಮ ಹಳ್ಳಿಲಿ ಒಂದು ಕಡೆ ಮಾತು ಹೇಳ್ತಾರೆ, ಮುಂಗಾರು ಮಳೆಗೆ ಸಿಕ್ಕಬೇಡ, ಕೊನೆ ಭಾಷಣಗಾರನಾಗಬೇಡ ಅಂತೇಳಿ. ಸೊ ರಸ ಎಲ್ಲ ಹೊಂಟೋಗಿರ್ತದಂತೆ. ಆದರೂ ನಾವೆಲ್ಲ ಇತಿಹಾಸ ಪುಟಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಪರಿಸರ, ನೀರು, ಗಾಳಿ, ಬೆಳಕು ಇವು ಯಾರು ಕೂಡ ನಾವ್ಯಾರು ಇಲ್ಲದೆ ಹೋಗಲಿ ಅದಿದ್ದೇ ಇರ್ತದೆ. ನೀರಿಗೂ ಬಣ್ಣ ಇಲ್ಲ, ಗಾಳಿಗೂ ಬಣ್ಣ ಇಲ್ಲ. ಮರಕ್ಕೆ ತಂದೆ ಆದಂಥ ಒಂದು ವೈಶಿಷ್ಟ್ಯವನ್ನು ಉಳ್ಕೊಂಡು ಬಂದಿದೆ. ಸೊ ಅದರಿಂದ ನಾವು ಇದನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಇದನ್ನಿಲ್ಲ ಅಂದರೆ ನಾವ್ಯಾರೋ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯ ನಿಯಮ ಇದೆಯಲ್ಲ, ಆ ನಿಯಮ ಯಾರಿಗೂ ಕೂಡ ತಪ್ಪುದಲ್ಲ. ಸೂರ್ಯ ಹುಟ್ಟೋದು, ಸೂರ್ಯ ಮುಳುಗೋದು, ಗಾಳಿ ಯಾವಾಗ ಬೀಸಬೇಕು, ಆಷಾಢದ ಗಾಳಿಗೆ ಎಷ್ಟು ಶಕ್ತಿ ಇರ್ತದೆ, ಬೇರೆ ಸಂದರ್ಭದಲ್ಲಿ ಗಾಳಿಗೆ ಎಷ್ಟು ಶಕ್ತಿ ಇರ್ತದೆ, ಹಂಗೆಲ್ಲ ಕೂಡ ಅನೇಕ ಲೆಕ್ಕಾಚಾರ ಇದೆ. ಈ ನೀರು ಯಾವ ರೀತಿ ಪರಿಸ್ಥಿತಿ ಬಂದಿದೆ ಅಂತಂದರೆ, ಈಗ ನಾವೆಲ್ಲ ಹೊಳೆಗಳಲ್ಲಿ, ಬಾವಿಗಳಲ್ಲಿ ನೀರು ಸೇದಿ ನಮ್ಮ ಮನೆಗಳಲ್ಲಿ ಕೊಡ್ತಾಯಿದ್ರು. ಈಗ ಒಂದು ಬಾಟ್ಲ ನೀರು 30 ರೂಪಾಯಿ 40 ರೂಪಾಯಿ ಆಗೋಗ್ಬಿಟ್ಟಿದೆ. ಅಂದರೆ ಪರಿಶುದ್ಧವಾದಂಥ ನೀರಿಲ್ಲ ಅಂದರೆ ನಾವ್ಯಾರೂ ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ದೆಹಲಿಗೆ ಹೋಗಿದ್ದೆ. ಅಲ್ಲಿ ದೆಹಲಿಲಿ 3 ದಿನ ಇದ್ದೆ. ಅಲ್ಲಿ ನನ್ನ PA ಹೇಳ್ತಾ ಇದ್ದ, ಅದೇನೋ ಒಂದು ಹಾಕ್ಕೊಂಡಿದ್ದ ಎದೆಗೆ, ಏನೇ ಅಂತಂದರೆ ಏರ್ ಪ್ಯೂರಿಫೈಯರ್ ಅಂತಿದ್ದ. ಅದನ್ನು ಡೆಲ್ಲಿಲಿ, ಬೆಂಗಳೂರಿಗೂ ದೆಹಲಿಗೂ ಲೆಕ್ಕ ಹಾಕ್ಕೊಂಡ್ರೆ ಆ ಗಾಳಿಯಲ್ಲಿ ಒಂದು ದಿನಕ್ಕೆ 14 ಸಿಗರೇಟ್ ಕುಡ್ದಂಗಂತೆ. ಆ ದೆಹಲಿ ಗಾಳಿ ಕುಡಿದ್ರೆ 3 ತಿಂಗಳು. ಅಂಥ ಪರಿಸ್ಥಿತಿ ದೆಹಲಿಲಿದೆ. ಅಂದರೆ ನಾವು ಭಾಳ ಪುಣ್ಯವಂತರು. ನಾವು ದಕ್ಷಿಣ ಭಾರತದವರು ಈ ರೀತಿ ಪರಿಸರವನ್ನು ಕಾಪಾಡಿಕೊಂಡು ಬಂದಿದ್ದೀವಿ. ಇವತ್ತು ನರೇಂದ್ರ ಸ್ವಾಮಿಯವರು ಅಧ್ಯಕ್ಷರಾಗಿ ನಮ್ಮ ಸರ್ಕಾರ ಅವರಿಗೆ ನೇಮಕ ಮಾಡಿದೆ. ಅವರು ಮತ್ತು ನಮ್ಮ ಮಿತ್ರರಾದಂಥ ನಮ್ಮ ಈಶ್ವರ್ ಖಂಡ್ರೆ ಅವರ ಮುಖಂಡತ್ವದಲ್ಲಿ ಈ ಇಲಾಖೆಗೆ ಹೊಸ ರೂಪವನ್ನು ಕೊಟ್ಟು ಈ ಪರಿಸರ ಕಾಪಾಡೋಕ್ಕೆ ಭಾಳ ದೊಡ್ಡ ಪ್ರಯತ್ನ ಮಾಡ್ತಾರೆ. ನಾನು ಮುಖ್ಯಮಂತ್ರಿ ಹೇಳಿದ್ರು ಕೂಡ ಈ ನಮ್ಮ ಈಶ್ವರ್ ಖಂಡ್ರೆ ನಮ್ಮ ಮಾತು ಕೇಳಲ್ಲ. ಅಷ್ಟು ಕಠಿಣವಾಗಿ ಈ ಪರಿಸರ ಕಾಡನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಿಂತ ಜಾಸ್ತಿ ಅವ್ರಿಗೆ ಆಸಕ್ತಿ ಜಾಸ್ತಿ ಇದೆ. ಹಂಗೂ ಬೈತಾ ಇರ್ತೀವಿ ನಾವೆಲ್ಲ, ಸ್ವಲ್ಪ ಸಡ್ಲ ಬಿಡಿಯ ನಮಗೆ ಅಂತಂದ್ರೂ ಕೇಳ್ತಾ ಇಲ್ಲ. ಹಂಗೆ ಈ ಕಾಡನ್ನು, ಹಸಿರನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಾವು ಎಲ್ಲ ನಮ್ಮ ಧರ್ಮಗಳಲ್ಲಿ ಈಗ ಅರಳಿ ಮರ ಪೂಜೆ ಮಾಡ್ತೀವಿ. ಅದನ್ನು ಹುಲಿವಾಹನ, ಅರಳಿ ಮರ, ಬೇವಿನ ಮರ ಪೂಜೆ ಮಾಡ್ತೀವಿ, ಬನ್ನಿ ಮರ ಪೂಜೆ ಮಾಡ್ತೀವಿ. ನಮ್ಮ ಪ್ರಾಣಿಗಳಲ್ಲೂ ಕೂಡ ಮಾದೇಶ್ವರನ ವಾಹನ ಯಾವುದಪ್ಪ ಅಂದ್ರೆ ಹುಲಿ ಅಂತ ಹೇಳ್ತಾರೆ. ನವಿಲು ಸುಬ್ರಹ್ಮಣ್ಯನ ವಾಹನ, ಇಲಿ ಗಣಪತಿ ವಾಹನ. ಈ ಹಳ್ಳಿಗಳಲ್ಲಿ ಈ ಸಗಣಿ ಒಂದು ಕಡೆ ಇರ್ತದೆ, ಅದಕ್ಕೆ ಗರ್ಕೆ ಹಾಕಿದ ತಕ್ಷಣ ಅದು ಗಣಪತಿ ಆಗೋಗ್ತದೆ. ಹಂಗೆ ನಮ್ಮ ಪ್ರಕೃತಿಯಲ್ಲೂ ಕೂಡ ಸಗಣಿನೂ ಬಿಡಂಗಿಲ್ಲ, ಗರ್ಕೆನೂ ಬಿಡಂಗಿಲ್ಲ. ಇದನ್ನು ಯಾವ ರೀತಿ ಕಾಪಾಡ್ತೀವಿ ಅನ್ನೋದೇ ನಮ್ಮ ಈ ಒಂದು ಮಾಲಿನ್ಯ ಇಲಾಖೆಯವರು ಇವತ್ತು ಪ್ರತಿಯೊಂದು ಕೂಡ ನಾವು ವೇಸ್ಟ್ ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಇದ್ರ ಬಗ್ಗೆ ಜಾಗೃತಿ ಮೂಡಲಿಕ್ಕೆ ಇವತ್ತು ನಮ್ಮ ನರೇಂದ್ರ ಸ್ವಾಮಿಯವರು ಇಡೀ ರಾಜ್ಯ ಪ್ರವಾಸ ಮಾಡಿ ಇಂದಿರಾ ಗಾಂಧಿಯವರ 50ನೇ ವರ್ಷದ ಏನು ಈ ಕಾರ್ಯಕ್ರಮ ಇದೆ, ಈ ಇಲಾಖೆನ ಸ್ಥಾಪನೆ ಮಾಡಿ, ಹಂಗೆ ನಾವು ಈ ಮಕ್ಕಳ ಇದಕ್ಕೋಸ್ಕರ ನಾವು ಇವತ್ತು ಅಂಗನವಾಡಿ ಕಾರ್ಯಕ್ರಮ ಯಾರು ಕೊಟ್ಟಿದ್ದು? ಅಂಗನವಾಡಿ ಕಾರ್ಯಕ್ರಮ ಇಂದಿರಾ ಗಾಂಧಿಯವರು ಕೊಟ್ಟಂಥ ಕಾರ್ಯಕ್ರಮ. ಯಾರು ತಗಲಾಕ್ಲಿಕ್ಕೆ ಆಗೋದಿಲ್ಲ. ಓಲ್ಡ್ ಏಜ್ ಪೆನ್ಷನ್ ಯಾರು ಕೊಟ್ಟಿದ್ದು? ಇಂದಿರಾ ಗಾಂಧಿಯವರು ಕೊಟ್ಟಂಥ ಕಾರ್ಯಕ್ರಮ. ಉಳುವನಿಗೆ ಭೂಮಿ ಯಾರು ಕೊಟ್ಟಿದ್ದು? ಇಂದಿರಾ ಗಾಂಧಿಯವರು ಕೊಟ್ಟಂಥದ್ದು. 20 ವರ್ಷ 20 ಪಾಯಿಂಟ್ ಕಾರ್ಯಕ್ರಮ ಯಾರು ಕೊಟ್ಟಿದ್ದು?
ಇಂದಿರಾ ಗಾಂಧಿ ಅಂದರೆ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಕೊಟ್ಟಂಥ ಕಾರ್ಯಕ್ರಮ. ನಾನು ಸಿದ್ದರಾಮಯ್ಯನವರು ನಮ್ಮ ದಿನೇಶು ನಾವೆಲ್ಲ ಪಾದಯಾತ್ರೆ ಹೋಗ್ತಾ ಇದ್ದೋ, ಭಾರತ್ ಜೋಡೋ ಪಾದಯಾತ್ರೆ ಹೋಗ್ತಾ ಇದ್ದೋ. ಅಲ್ಲಿ ಹೋಗ್ಬೇಕಾದ್ರೆ ಮೊಳಕಾನೂರ ಹತ್ರ ಟೀಗೆ ನಿಲ್ಲಿಸಿದ್ರು ರಾಹುಲ್ ಗಾಂಧಿಯವರು. ಟೀಗೆ ನಿಲ್ಲಿಸ್ಬೇಕಾದ್ರೆ ನಾನು ಕೂತಿದ್ದೆ. ಒಂದು ಹೆಣ್ಮಗಳು ಬಂದು, ವಯಸ್ಸಾದ ಹೆಣ್ಮಗಳು, ಮೊನ್ನೆ ಒಂದು 6-7 ತಿಂಗಳಾಯಿತು ಆ ಹೆಣ್ಮಗಳು ತೀರ್ಕೊಂಡ್ರು. ಪಾಪ ಒಂದು 70-75 ವರ್ಷ ಆಗಿತ್ತು. ಬಂದು 2 ಸೌತೆಕಾಯಿ ತಂದುಕೊಟ್ರು. ರಾಹುಲ್ ಗಾಂಧಿ ಅವ್ರು ಕೇಳಿದ್ರು, ಏನು ಅದೇನು ಕೇಳು ಅಂತಂದ್ರು. ತಗೊಳಪ್ಪ, ನಿಮ್ಮ ಅಜ್ಜಿಗೆ ಕೊಟ್ಟಂಥ ಭೂಮಿಲಿ ಬೆಳೆದಿದ್ದೀನಿ ಸೌತೆಕಾಯಿನ, ನೀ ತಿನ್ನಪ್ಪ ಅಂತೇಳಿ ಆ ಹೆಣ್ಮಗಳು ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ಟರು. ಹಂಗೆ ಉಳುವನ್ಗೆ ಭೂಮಿ ಕೊಟ್ಟದ್ದು ನಮ್ಮ ಇಂದಿರಾ ಗಾಂಧಿಯವರು. ಹಂಗೆ ಈ ದೇಶದ ಭವಿಷ್ಯಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಅವ್ರನ್ನ ಸ್ಮರಿಸ್ಕೊಂಡು ಇವತ್ತಿನ ದಿನ ಈ ನಮ್ಮ ಮಾಲಿನ್ಯ ಇಲಾಖೆಯಲ್ಲಿ ಈ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಭಾಳ ಸಂತೋಷ. ಎಲ್ಲ ದುಡಿತಾ ಇರೋಂಥ ಎಲ್ಲ ಈ ಇಲಾಖೆಯ ಎಲ್ಲ ನೌಕರರಿಗೆ, ಸಿಬ್ಬಂದಿಯವ್ರಿಗೆ, ಕಾರ್ಯಕರ್ತರಿಗೆ, ನಮ್ಮ ಈಶ್ವರ್ ಖಂಡ್ರೆ ಮತ್ತು ಅವರ ತಂಡ ಮತ್ತು ನರೇಂದ್ರ ಸ್ವಾಮಿ ಅವರ ತಂಡ, ಅವ್ರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.